ಒಬ್ಬ ವಿದ್ವಾಂಸ ಒಂದ್ಸರಿ ನದಿ ದಾಟಬೇಕು ಅಂತ ದೋಣಿ ಹತ್ತುತ್ತಾನೆ. ದೋಣಿ ನಡೆಸೋನಿಗೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಂತ ತಿಳಿದು ಆಶ್ಚರ್ಯಗೊಳ್ತಾನೆ. ಮತ್ತು ಅವನ್ನ ನಿಷ್ಪ್ರಯೋಜಕ, ಯಾವುದೇ ಕೆಲಸಕ್ಕೆ ಬಾರದವನು ಅಂತ ಕೀಳಾಗಿ ನೋಡ್ತಾನೆ. ಮತ್ತು ಅವನ ಸಾಧನೆಗಳನ್ನೆಲ್ಲ ನೆನೆಸ್ಕೊಂಡು ಅವನು ತೇಲಾಡ್ತಾ ಇರ್ತಾನೆ. ಇದೇ ಸಮಯದಲ್ಲಿ ಬಿರುಗಾಳಿ ಉಂಟಾಗುತ್ತೆ. ಬಿರುಗಾಳಿ ಉಂಟಾದಾಗ ದೋಣಿ ದಬಾಕೊಳ್ಳುತ್ತೆ. ದೋಣಿ ದಬಾಕೊಂಡಾಗ ನದಿಲಿ ದೋಣಿ ಓಡಿಸೋನು ಈಜಾಡ್ತಾನೆ ಮತ್ತು ಆ ಒಬ್ಬ ವಿದ್ವಾಂಸನನ್ನು ಕಾಪಾಡ್ತಾನೆ. ಅದಾದಮೇಲೆ ವಿದ್ವಾಂಸನಿಗೆ ಒಂದು ಅರಿವಾಗಿದ್ದೇನು ಅಂತಂದರೆ, ಯಾರನ್ನು ಯಾವತ್ತೂ ಕೀಳಾಗಿ ನೋಡಬಾರ್ದು. ಅವರವ್ರದೇ ಆದಂಥ ಒಂದು ಕಲೆ ಇರುತ್ತೆ, ನಾವು ಅದಕ್ಕೆ ಬೆಲೆ ಕೊಡಬೇಕು ಅಂತ. ಸೊ ನೀವು ನಿಮ್ಮ ಕಲೆನ ನೀವು ಗೌರವಿಸೋದನ್ನ ಮೊದಲು ಕಲೀರಿ. ಮತ್ತು ಬೇರೆಯವ್ರ ಕಲೆನೂ ಕೀಳಾಗಿ ನೋಡಬೇಡಿ, ಅವರನ್ನು ಗೌರವಿಸಿ. ಧನ್ಯವಾದ.